ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಭಾನುವಾರದ ಪೂರ್ತಿ ಲಾಗು. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಕೆಲಸ ಮಾಡಿದೆ, ಏನೇನು ಸ್ಪೆಷಲ್ ಮಾಡಿದ್ದೆ ಅಂತ ನೋಡೋಣ. ನನ್ನ ಮಕ್ಕಳು ಬೆಳಗ್ಗೆಗೆ ಎಗ್ ರೈಸ್ ಬೇಕಣಮ್ಮ ಅಂತಂದರು. ಎದ್ದಿದ್ದು ಲೇಟಾಗಿತ್ತು, ಸರಿ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ಕೊಂಡು ಕೊಟ್ಟೆ. ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೂ ಟಿಫನ್ ಹಾಕ್ಕೊಂಡು ಕೊಟ್ಟು ಮನೆ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರು ಇಸ್ಕಾನಲ್ಲಿ ಕೆಲಸ ಮಾಡೋದು, ಹಂಗಾಗಿ ಅವ್ರು ಬೆಳಗ್ಗೆನೇ ಹೊರಟು, ಅವ್ರಿಗೆ ಭಾನುವಾರನೂ ರಜೆ ಇಲ್ಲ. ಕಸ ಎಲ್ಲ ಗುಡಿಸಿದ್ದಾದಮೇಲೆ ಪಾತ್ರೆ ಎಲ್ಲ ತೊಳೆಯೋದಿತ್ತು. ರಾತ್ರಿನೂ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಹಂಗಾಗಿ ಎಲ್ಲ ಪಾತ್ರೆನೂ ಒಟ್ಟಿಗೆ ತೊಳ್ಕೊಂಡೆ. ಸ್ವಲ್ಪ ಜಾಸ್ತಿನೇ ಇತ್ತು. ತೊಳೆದಾಗಿದ್ದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಎಲ್ಲ ಒರೆಸಿಟ್ಕೊಂಡೆ. ಅವರು ಕೆಲಸಕ್ಕೆ ಅವರು ಟಿಫನ್ ಎಲ್ಲ ಮುಗಿಸ್ಕೊಂಡು ಅವರು ಹೊರಟರು. ಯಾಕಂದರೆ ಭಾನುವಾರ ರಜೆ ಕೊಡೋಲ್ಲ, ಇಸ್ಕಾನಾಗಿರೋದ್ರಿಂದ ಪಬ್ಲಿಕ್ ಜಾಸ್ತಿ ಬರ್ತಾರೆ. ಹಾಗಾಗಿ ಅವ್ರು ಕೆಲಸಕ್ಕೆ ಹೋದರು. ನಾನು ಸ್ವಲ್ಪ ಟೆರೆಸ್ ಮೇಲೆ ಬಟ್ಟೆ ಒಣಾಕಿದ್ದೆ. ಶನಿವಾರ ಬಟ್ಟೆ ಎಲ್ಲ ತೆಗೆಯೋದಿತ್ತು. ಬಟ್ಟೆ ಎಲ್ಲ ತೊಗೊಂಡು ಬರೋಣ ಅಂತ ಮೇಲೋಗಿ ಬಟ್ಟೆ ತೊಗೊಂಡೆ. ನಮ್ಮದು ದಾಳಿಂಬೆ ಗಿಡ ನೋಡಿ ಹೂವು ಆಗಿತ್ತು. ಮೇಲ್ ಪಾಟಲ್ಲಿ ಹುಟ್ಟಿತ್ತು ನೋಡಿ, ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಹೂವು ಆಗಿದೆ. ಹಾಗೆ ಕರಿಬೇವು ಗಿಡ ಹಾಕ್ಕೊಂಡಿದ್ದೀನಿ, ಅದರಲ್ಲೇನೋ ಹಣ್ಣು ಬಿಟ್ಟಿತ್ತು. ನನ್ನ ಮಗಳು ಹಣ್ಣಾಗಿದೆ ಕಣಮ್ಮ ಅಂದ್ಬಿಟ್ಟು ಹಣ್ಣು ಕಿತ್ಕೊಂಡು ಆಟಾಡ್ತಾಯಿದ್ಲು ತಿಂತೀನಿ ಅಂದ್ಬಿಟ್ಟು. ಹಂಗೆ ಮೇಲೆ ಹೋಗಿದ್ವಲ್ವ, ಮೇಲೆ ನಾನು ಡಿಸ್ಗೆ ಸ್ವಲ್ಪ ವಾಟರ್ ಬಾಟ್ಲ್ ಕಟ್ ಮಾಡಾಕಿದ್ದೆ, ಸಿಗ್ನಲ್ ಲೆಸ್ ಆಗುತ್ತೆ ಅಂತ. ಅದು ಬಿದ್ದೋಗಿತ್ತು. ಮೇಲೆ ಹೋಗ್ಬಿಟ್ಟು ಅದನ್ನು ಹಾಕೊಂಡು ಬರೋಣ ಅಂದ್ಬಿಟ್ಟು ಹೋದ್ವಿ. ಅಮ್ಮ ಸ್ವಲ್ಪ ಹೊತ್ತು ಇರೋಣ ಕಣಮ್ಮ ಅಂತಂದ್ಲು. ಮೇಲೆಲ್ಲೋ ತುಂಬ ಚೆನ್ನಾಗಿದೆ ಅಲ್ವ. ಅವಳಿಗೆ ಯಾವಾಗೂ ಜಾಸ್ತಿ ಮೇಲೆ ಕರ್ಕೊಂಡು ಹೋಗಲ್ಲ, ಯಾವಾಗಾದರೂ ಹಿಂಗೆ ಹೋದರೆ ಅಮ್ಮ ಮೇಲೋಗೋಣ ಅಂತ ಹೇಳ್ತಾಳೆ. ತುಂಬ ಹೈಟ್ ಇದೆ ಅಲ್ವಾ ಟ್ಯಾಂಕ್ ಇಟ್ಟಿರೋ ಕಡೆ, ಹಂಗಾಗಿ ಜಾಸ್ತಿ ಕಳಿಸಲ್ಲ ನಾನು. ಹೋಗ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಟೈಮ್ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ಬಂದಿದ್ದಾದಮೇಲೆ ಬಟ್ಟೆ ಎಲ್ಲ ತೊಗೊಂಡು ಕೆಳಗಡೆ ಬಂದೆ. ನಾನು ಕೆಳಗಡೆ ಬಂದಿದ್ದು ಬಟ್ಟೆ ತಂದು ಮನೆಗೆ ಇಟ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಕೈಯಲ್ಲಿ ಒಗೆಯೋದಿತ್ತು, ನೆನೆಸಿದ್ದೆ. ಮಕ್ಳು ಸಾಕ್ಸು ಮತ್ತು ಮ್ಯಾಟ್ಗಳು, ಮಕ್ಳದ್ದು ವೈಟ್ ಶೂ ಎಲ್ಲ ಗಲೀಜಾಗಿತ್ತು, ಎಲ್ಲ ತೊಳೆಯೋದಿತ್ತು. ಸರಿ ಎಲ್ಲ ತೊಳೆದಪ್ಪಣ್ಣ, ಬಿಸಿಲಿದೆಲ್ಲ ಒಣಗುತ್ತೆ ಅಂದ್ಬಿಟ್ಟು ಮೇಲೆ ಹೋದೆ. ನೋಡಿ ಪಾಟಲ್ಲಿ ಹೂವು ಬಿಟ್ಟಿತ್ತು. ನನ್ನ ಮಗಳು ಅದನ್ನೆಲ್ಲ ತೋರಿಸಿದ್ದಾಳೆ. ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಕೆಲವೊಂದು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತೀನಿ, ಕೆಲವೊಂದು ಬಟ್ಟೆಗಳು ಮಾತ್ರ ನಾನು ಕೈಯಲ್ಲೇ ವಾಶ್ ಮಾಡ್ಕೊತೀನಿ. ಸಾಕ್ಸೆಲ್ಲ ಎಲಾಸ್ಟಿಕ್ ಲೂಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮಿಷಿನ್ಗೆ ಹಾಕಲ್ಲ, ಕೈಯಲ್ಲೇ ವಾಶ್ ಮಾಡ್ಕೊಂಡು ಎಲ್ಲ ಒಗೆದಿದ್ದಾದಮೇಲೆ ಶೂ ಎಲ್ಲ ಗಲೀಜಾಗಿತ್ತು. ಶೂಗಳು ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ ಶೂ ಎಲ್ಲ ತೊಳೆದಿದ್ದಾಯಿತು. ಶೂ ಎಲ್ಲ ತೊಳೆದಿದ್ದಾದಮೇಲೆ ಬಟ್ಟೆಗಳ್ನೆಲ್ಲ ಒಣಗಾಕ್ಬಿಟ್ಟು ಸರಿ ಎಲ್ಲ ಬಟ್ಟೆ ಎಲ್ಲ ಒಣಗಾಕಿದೆಲ್ಲ ಆಯಿತು. ಕೆಳಗಡೆ ಬಂದೆ. ಬರೋ ಅಷ್ಟರಲ್ಲಿ ಅವಳು ಬುಕ್ಸ್ ಎಲ್ಲ ಓದೋ ವರ್ಷದಿತ್ತಲ್ವ, ಲಾಸ್ಟ್ ಕ್ಲಾಸ್ದು, ಅದೆಲ್ಲ ಸ್ವಲ್ಪ ಅಂಗಡಿಗೆ ಕೊಡೋದಿತ್ತು. ಬೇಡದೇ ಬುಕ್ಸ್ ಎಲ್ಲ ಡಿವೈಡ್ ಮಾಡ್ಕೊಳ್ಳಪ್ಪ ಅಂತ ಹೇಳಿದೆ. ಭಾನುವಾರ ಅಲ್ವಾ, ಮನೇಲಿದ್ರಲ್ಲ ಇಬ್ಬರು ಸೇರಿಕೊಂಡು ಬುಕ್ಸ್ ಯಾವ್ಯಾವ್ದು ಬೇಡ ಅದೆಲ್ಲನೂ ರೆಡಿ ಮಾಡಿ ಒಂದು ಚೀಲಕ್ಕೆ ಹಾಕಿಟ್ರು ಅಂಗಡಿಗೆ ಕೊಟ್ಟು ಬರೋಕ್ಕೆ. ಆ ಚೀಲಕ್ಕೆ ಹಾಕಿ ಕಟ್ಟಿಟ್ಬಿಟ್ಟು ಅವ್ನು ಹೋಮ್ವರ್ಕ್ ಬರೆಯೋ ಅಂತ ಹೇಳಿದ್ದೆ. ಅವಳೇನೋ ಕ್ರಾಫ್ಟ್ ಮಾಡಬೇಕಿತ್ತು, ಆ್ಯಕ್ಟಿವಿಟಿ ಕೊಟ್ಟಿದ್ರು ಸ್ಕೂಲಲ್ಲಿ ಅಂದ್ಬಿಟ್ಟು ಕಲರ್ ಪೇಪರಲ್ಲಿ ಫ್ಲವರ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ಲು. ಅವನಿಗೆ ಬರೆಯೋ ಅಂತ ಹೇಳಿದ್ದೆ. ಅವನು ಬರೀತೀನಿ ಅಂತ ಹೇಳ್ಬಿಟ್ಟು ಆಟಾಡ್ತಾಯಿದ್ದ. ಗ್ರೌಂಡಿಗೆ ಕಳ್ಸಮ್ಮ ಅಂತ ಹೇಳ್ದೆ. ನಾನು ಕಳ್ಸಲ್ಲ ಅಂದಿದ್ದಕ್ಕೆ ನಾನು ಬಾಕ್ಸಿಂಗ್ ಮಾಡ್ತೀನಿ ನೋಡು ಅಂದ್ಬಿಟ್ಟು ಹಿಂಗೆ ಆಟಾಡ್ತಾ ಇದ್ದ. ಅವ್ನಿಗೆ ನಾನು ವೀಡಿಯೋ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಯಾವಾಗಲೂ ವೀಡಿಯೋಗೆ ಬರೋಲ್ಲ ಅವನು. ಅವನಿಗೆ ಗೊತ್ತಿಲ್ಲದೆ ಇರೋಂಗೆ ವೀಡಿಯೋ ಮಾಡಿಕೊಂಡೆ. ಬಾಕ್ಸಿಂಗ್ ಮಾಡ್ತೀನಮ್ಮ, ನಾನು ಬಾಕ್ಸಿಂಗ್ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ. ಗೊತ್ತಿಲ್ದಂಗೆ ವೀಡಿಯೋ ಮಾಡಿದ್ದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕೂತ್ಕೊಂಡು ಹಂಗೆ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡ. ಹೋಮ್ವರ್ಕ್ ಎಲ್ಲ ಮಾಡ್ಕೋ ಅಷ್ಟರಲ್ಲಿ ನಾನು ಬಟ್ಟೆ ತೊಗೊಬಂದಿದ್ನಲ್ವ, ಅದೆಲ್ಲ ಮಡ್ಚೋದಿತ್ತು. ಬಟ್ಟೆ ಎಲ್ಲ ಮಡ್ಚಿಟ್ಕೊಂಬಿಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ಇತ್ತು, ಎಲ್ಲನೂ ಮಡ್ಚಿಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮಡ್ಚಿದ್ದೆಲ್ಲ ಆಯಿತು. ಬಟ್ಟೆ ಎಲ್ಲ ಮಡ್ಚಿಟ್ಕೊಂಡ್ಬಿಟ್ಟು ಆಮೇಲೆ ನಾನು ನಮ್ಮ ಮನೆಯವ್ರ ಕೆಲಸದ್ದು ಯೂನಿಫಾರ್ಮ್ನೆಲ್ಲ ಐರನ್ ಮಾಡಬೇಕಿತ್ತು. ಅದಕ್ಕೆ ಬಟ್ಟೆ ಎಲ್ಲ ಮಡ್ಚಿ ಕಬೋರ್ಡ್ಗೆ ಇಟ್ಟಿದ್ದಾದಮೇಲೆ ನಾನು ಬಟ್ಟೆ ಎಲ್ಲ ಐರನ್ ಮಾಡ್ಕೊತಾ ಇದ್ದೆ. ಅವ್ರ ಯೂನಿಫಾರ್ಮ್ದು ಐರನ್ ಮಾಡ್ಕೊಂಡ್ಬಿಟ್ಟು ಶರ್ಟು ಮತ್ತು ಪ್ಯಾಂಟ್ ಎರಡೂ ಐರನ್ ಮಾಡಿ ತೆಗೆದಿಟ್ಟೆ. ಅಷ್ಟೆಲ್ಲ ಸಂಜೆ ಆಗೋಯಿತು. ನಾನು ಟೀ ಕಾಫಿ ಎಲ್ಲ ಕುಡಿಯೋಲ್ಲ, ಮಕ್ಕಳು ಕುಡಿಯೋಲ್ಲ. ಹಂಗಾಗಿ ಮೂಸಂಬಿ ಹಣ್ಣಿತ್ತು ಮನೇಲಿ, ಸರಿ ಜ್ಯೂಸ್ ಮಾಡ್ಕೊಂಡು ಕೊಡೋಣ ಮಕ್ಕಳು ಮನೇಲಿದ್ದಾರಲ್ಲ ಅಂದ್ಬಿಟ್ಟು ಹಣ್ಣೆಲ್ಲ ಬಿಡಿಸ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊತಾ ಇದ್ದೆ. ಜ್ಯೂಸ್ ಮಾಡ್ಕೊಂಡು ಅವ್ನು ಮಲಗಿದ್ದ ಸ್ವಲ್ಪ ಹೊತ್ತು. ಎಬ್ಬರಿಸಿ ಅವನು ನಾನು ಮತ್ತು ನನ್ನ ಮಗಳು 3 ಜನನೂ ಜ್ಯೂಸ್ ಕುಡಿದ್ವಿ. ಜ್ಯೂಸ್ ಎಲ್ಲ ಕುಡ್ಕೊಂಡು ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಸಂಜೆ ಬಿರಿಯಾನಿ ಮಾಡ್ಕೊಡಮ್ಮ ಅಂತ ಕೇಳಿದ್ರು. ಎಲ್ಲ ಮುಗಿಸೋ ಅಷ್ಟು ಸಂಜೆ ಆಯಿತು. ಮಾರ್ಕೆಟ್ಗೆ ಹೋಗಿ ಚಿಕನ್ನು ಮತ್ತೆಲ್ಲ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ತಂದುಬಿಟ್ಟು ಬಿರಿಯಾನಿ ಮಾಡ್ಕೊಂಡು ಕೊಟ್ಟೆ ನೈಟ್ ಊಟಕ್ಕೆ ಅವ್ರಿಗೆ. ನೋಡಿ ಕೊನೆಗೆ ಫೈನಲ್ಲಾಗಿ ಈ ಥರ ಕ್ರಾಫ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಲು. ಫ್ಲವರ್ ಪಾಟ್ ಬೊಕ್ಕೆ ತೊಗೊಂಡು ಹೋಗ್ತೀನಮ್ಮ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡ್ಲು. ಪೇಪರಲ್ಲೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡ್ರು. ಆಮೇಲೆ ಊಟಕ್ಕೆ ಹಾಕೊಂಡು ಕೊಟ್ಟೆ. ಬಿರಿಯಾನಿ ಅಂದರೆ ತುಂಬ ಇಷ್ಟ, ಲೆಗ್ ಪೀಸು, ಹಾಗಾಗಿ ಇಬ್ಬರು ಲೆಗ್ ಪೀಸ್ ತೊಗೊಂಡು ತಿಂತಾಯಿದ್ದಾರೆ. ಇವತ್ತಿನ ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯಾವಾಗಲೂ ನೋಡ್ತಾ ಇರಿ. ಓಕೆ, ಬಾಯ್.